ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಗುರುವಾರದ ಬೆಳಿಗ್ಗೆದು ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೇ ಎದ್ದು ಓಂ ಕಾಳು ಅಂತ ಹೇಳ್ತಾರಲ್ವ, ಅದನ್ನ ರಾತ್ರಿನೇ ಹಾಕಿದ್ದೆ. ಸೊ ಅದು ಬೆಳಿಗ್ಗೆ ಎದ್ದದ್ರ ನೀರು ಕುಡಿ. ಇನ್ನು ಬ್ರೇಕ್ಫಾಸ್ಟಿಗೆ ನಾನು ಉಪ್ಮಾ ಮಾಡಬೇಕಂತ ಇದ್ದೀನಿ. ಬರೀ ಉಪ್ಮಾ ತಿಂದರೆ ಅಷ್ಟೊಂದು ಟೇಸ್ಟ್ ಆಗಿರಲ್ವ, ಅದ್ರ ಜೊತೆಗೆ ನಾನು ಸೀರಾನು ಮಾಡಬೇಕಂತ ಇದ್ದೀನಿ. ಈ ಥರ ಉಪ್ಮಾ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಇದು ಸಿಂಪಲ್ಲಾಗಿ ಮಾಡೋದು, ಏನೇ ನಾನು ಎಕ್ಸ್ಟ್ರಾ ಆನಿಯನ್ ಆಗಲಿ ವೆಜಿಟೇಬಲ್ ಆಗಲಿ ಏನೂ ಹಾಕೋದಿಲ್ಲ. ನಾನು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ ಮತ್ತು ಕಾಯಿ ಮೆಣಸು ಅಷ್ಟೇ ಹಾಕಿದ್ದೀನಿ. ಇವಾಗ 1 ಕಪ್ ರವೆ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರ ಅರೋಮಾ ಎಲ್ಲ ನಮ್ಮ ರೂಮಲ್ಲಿ ಹರಡುತ್ತೆ, ಅಷ್ಟೊಂದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ 1 ಕಪ್ ರವೆಗೆ 3 ಕಪ್ ನೀರು ಹಾಕ್ಕೊಬೇಕು. ಸೇಮ್ ಅದೇ ಅಳತೆಯಲ್ಲಿ ಹಾಕಿ, ಆವಾಗ ನಿಮಗೆ ಅಷ್ಟೊಂದು ಗಟ್ಟಿಯಾಗಿ ಬರಲ್ಲ, ಸಾಫ್ಟಾಗಿರುತ್ತೆ. ಇನ್ನು ತುಂಬ ಜನ ಉಪ್ಮಾ ತಿನ್ನೋದಿಲ್ಲ. ಈ ಥರ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ಇದು ಮಾಡಲಿಕ್ಕೂ ತುಂಬ ಸಿಂಪಲು, ಹಾಗೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು 3 ನಿಮಿಷದಿಂದ 5 ನಿಮಿಷ ತನಕ ಸಾಕಾಗುತ್ತೆ. ಇವಾಗ ನೋಡಿ ರೆಡಿ ಆಗೇ ಹೋಯಿತು. ಇನ್ನು ನಾನು ಇದ್ರ ಜೊತೆ ಬರೀ ಉಪ್ಮಾ ತಿನ್ನಬೇಕಲ್ವ, ಅದರ ಜೊತೆಗೆ ಸ್ವೀಟ್ ಆಗಿರಲಿ ಅಂತ ನಮ್ಮ ಕಡೆ ಮ್ಯಾಂಗ್ಳೂರು ಕಡೆ ಸೀರಾ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 1/2 ಕಪ್ ತಗೊಳ್ತಾ ಇದ್ದೀನಿ. ಅಂದರೆ ತುಂಬ ಸ್ವೀಟ್ ಚೆನ್ನಾಗಿರಲ್ಲಲ್ವ ಬೆಳಿಗ್ಗೆ. ಸೊ ಹಾಗಾಗಿ 1/2 ಕಪ್ ತಗೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಇನ್ನು ಇದಕ್ಕೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1/2 ಕಪ್ಪಿಗೆ ನಾನು 1 ಕಪ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಇದಕ್ಕೆ ಬೇಕಾದರೆ ಪೈನಾಪಲ್ ಇಲ್ಲಾಂದರೆ ಬನಾನಾ ಯಾವುದಾದ್ರೂ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಬೋದು. ನೋಡಿ ಈ ಥರ ಅಳತೆಯಲ್ಲಿ ಮಾಡಿದರೆ ಇದು ಗಟ್ಟಿಯಾದ ತಕ್ಷಣ ನೀವು ಉಂಡೆ ಕಟ್ಕೊಬೋದು, ಅಷ್ಟೊಂದು ಸಾಫ್ಟಾಗಿರುತ್ತೆ. ಇನ್ನು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆನ ತುಂಬ ಹಾಕ್ತಾಯಿಲ್ಲ, ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನು ನಾನು ಬಿಸಿ ಹಾಲಲ್ಲಿ ಸ್ಯಾಫ್ರನ್ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊತೀನಿ. ಇದು ನಿಮಗೆ ಆಪ್ಷನಲ್, ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ನೀವು ಬರೀ ಯೆಲ್ಲೋ ಪೌಡ್ರು ಕೂಡ ಹಾಕಿದರೂ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಇಷ್ಟು ಸಿಂಪಲ್ ಆಗಿತ್ತು, ಆದರೆ ಎಷ್ಟೊಂದು ಟೇಸ್ಟಿಯಾಗಿತ್ತು ಅಂದರೆ ಸಕ್ಕತ್ತಾಗಿತ್ತು. ಇನ್ನೂ ಬೇಕಂತ ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇನ್ನು ನಾನು ಆಫೀಸ್ ಹೋಗೋದ್ರಿಂದ ಬೆಳಿಗ್ಗೆ ಎದ್ದು ಟಿಫಿನ್ ಬಾಕ್ಸಿಗೂ ನಮಗೆ ಏನಾದರೂ ಕರಿ ಮಾಡ್ಕೊಬೇಕು. ಸೊ ಅದಕ್ಕೂ ನಾನು ರೆಡಿ ಮಾಡ್ತಾಯಿದ್ದೆ. ಇವತ್ತು ಬೆಳಿಗ್ಗೆನೇ ಎದ್ದು ಎಗ್ ಕರಿ ಮಾಡೋಣ ಅಂತ ಕಮಿಟ್ ಆಗಿದ್ದೆ. ಸೊ ಹಾಗಾಗಿ ಈಸಿಯಲ್ಲಿ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಎಗ್ ಕರಿ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ರೆಸಿಪಿ ಗೊತ್ತಿಲ್ಲ ಅಂದರೆ ಇದು ನೋಡಿ, ತುಂಬ ಈಸಿ ಇದೆ, ಬೇಗನೆ ಆಗುತ್ತೆ. ಕುಕ್ಕರ್ ಬಿಸಿ ಮಾಡಿ ಎಣ್ಣೆ ಹಾಕಿ ಗರಂ ಮಸಾಲ ಮತ್ತು ಓಂಕಾಳು ಮತ್ತು ಗಾರ್ಲಿಕ್ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಜಿಂಜರ್ ಇಷ್ಟು ಪೀಸ್ನ ನೀವು ತುರಿದ್ಬಿಟ್ಟು ಹಾಕಬೇಕು, ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಗಾರ್ಲಿಕ್ ಹಾಕ್ತಿದ್ದೀನಿ ನಾನಂದರೆ ಮತ್ತೆ ಸ್ಮ್ಯಾಶ್ ಮಾಡ್ಕೊಳ್ಳಿಕ್ಕಿದೆ, ಅದಕ್ಕೋಸ್ಕರ. ಆನಿಯನ್ ಕೂಡ ಅಷ್ಟೇ ಚಾಪ್ ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಟೊಮೆಟೊ ಕೂಡ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಬೇಗನೆ ಕರಿ ಆಗಬೇಕಂದ್ರೆ ಈ ಥರ ಟ್ರೈ ಮಾಡಿ, ತುಂಬ ಬೇಗ ಆಗುತ್ತೆ. ಇದನ್ನು ಸ್ವಲ್ಪ ಹುರ್ಕೊಬೇಕು, ಅಂದರೆ ಸ್ವಲ್ಪ ಕೆಂಪಗಾದರೆ ಸಾಕು. ಅದಕ್ಕೆ ನಾನು ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಮತ್ತು ಜೀರಾ ಪೌಡರ್, ಗರಂ ಮಸಾಲ, ಯೆಲ್ಲೋ ಪೌಡರ್ ಮತ್ತು ನಾನು ಚಿಕನ್ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲೆ ಇದ್ದರೆ ಹಾಕಿ, ಇಲ್ಲಾಂದರೆ ಎಗ್ ಮಸಾಲ ಆ ಥರ ಯಾವುದಾದ್ರು ಇದ್ದರೆ ಹಾಕಿ, ಆಪ್ಷನಲ್. ಇದಕ್ಕೆ ನೀವು ಯೋಗಟ್ ಹಾಕ್ಕೊಂಡು ಮಾಡ್ಕೊಬೋದು, ಆದರೆ ನನಗೆ ಅಷ್ಟೊಂದು ಗ್ರೇವಿ ಬೇಕಂತಿಲ್ಲ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇನ್ನು ಇದನ್ನು ಸಾಲ್ಟೆಲ್ಲ ಹಾಕ್ಕೊಂಬಿಟ್ಟು ಮುಚ್ಚಿಬಿಟ್ಟು ವಿಸಲ್ ತೆಗಿಬೇಕು. 1-2 ವಿಸಲ್ ತಗೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ ಇದು. ನಮ್ಮ ಬ್ರೇಕ್ಫಾಸ್ಟು ಪ್ಲೇಟಿಗೆ ಹಾಕ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಸಜ್ಜಿಗೆ ಮತ್ತು ಸೀರಾ ಮ್ಯಾಂಗ್ಳೂರು ಸ್ಪೆಷಲ್ ಬ್ರೇಕ್ಫಾಸ್ಟ್ ಇದು. ಒಂದೇ ತಿಂದರೆ ಬೋರ್ ಆಗುತ್ತಲ್ವ, ಅದಕ್ಕೋಸ್ಕರ 2 ಮಾಡ್ತೀನಿ ನಾನು. ಸೊ ಈ ಥರ ಇದ್ದರೆ ನಮಗೆ ಬೋರಿಂಗ್ ಅಂತ ಆಗೋದಿಲ್ಲ. ಸಜ್ಜಿಗೆ ಅಂದರೆ ಅಷ್ಟೊಂದು ಇಷ್ಟ ಇರಲ್ಲ ಎಲ್ರಿಗೂ. ಮತ್ತು ನಾನು ಯಾವುದೇ ಕುಕ್ಕಿಂಗ್ ಮಾಡಲಿ ನನ್ನ ಹಸ್ಬೆಂಡ್ ನನಗೆ ಹೆಲ್ಪಿಗೆ ಬರ್ತಾರೆ, ಹಾಗಾಗಿ ನನಗೆ ಅಷ್ಟೊಂದು ಕಷ್ಟ ಅಂತ ಆಗೋದಿಲ್ಲ. ನಾನು ಎಷ್ಟೇ ಅಡುಗೆ ಮಾಡಲಿ ನನಗೆ ಅದು ಅಷ್ಟೊಂದು ಕಷ್ಟ ಅಂತ ಅನಿಸೋದೇ ಇಲ್ಲ, ಯಾಕಂದರೆ ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಎಗ್ ಕರಿ ಆಗಿತ್ತು, ಸೊ ಅದಕ್ಕೆ ಎಗ್ ಬೇಕಲ್ವ, ಸ್ವಲ್ಪ ಆಯಿಲಿಗೆ ಚಿಕನ್ ಮಸಾಲ ಹಾಕಿ ನಾನು ಎಗ್ನ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇನ್ನು ಆನಿಯನ್ ಮತ್ತು ಟೊಮೆಟೊ ಸ್ಮ್ಯಾಶ್ ಆಗಿಲ್ಲ ಅಂದರೆ ಸ್ವಲ್ಪ ಪೊಟೆಟೊ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ಕರಿ, ಚೆನ್ನಾಗಿತ್ತು ತಿನ್ನೋ. ಇನ್ನು ಇದಕ್ಕೆ ಎಗ್ ಹಾಕ್ಬಿಟ್ಟು ಕಸೂರಿ ಮೇಥಿ ಹಾಕಿಬಿಟ್ರೆ ಸಖತ್ತಾಗಿ ಎಗ್ ಕರಿ ರೆಸಿಪಿ ರೆಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತೇನೆ. ಆದಷ್ಟು ನಾನು ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನೋಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಜೊತೆಗೆ ನೆಕ್ಸ್ಟ್ ಬರ್ತೀನಿ.